ಗೋಲ್ಡಾ, ಡೈಮಂಡಾ, ಪ್ಲಾಟಿನಮ್ಮ, ಯಾವ್ದಿದು? ನಾನು ನನ್ನ ಮಗ ಡ್ಯಾನ್ಸ್ ನೋಡ್ರಿ. 100 ವರ್ಷ ಚೆನ್ನಾಗಿರೋ ಮಗಳೇ. ಹೆಂಗ್ ಗೊತ್ತರಿ, ಕಾಯಿ ತುರ್ದು ನಾನು ಚಿಪ್ಪೆಲ್ಲ ಯಾವಾಗ್ಲೂ ಡಸ್ಟ್ಬಿನಿಗೆ ಹಾಕ್ತಾ ಇದ್ದೆ, ಕಾಯಿ ಚಿಪ್ನ. ಅದನ್ನ ಈ ವರ್ಷ ಈ ತರ ಇದು ಕಡ್ಡಿ ಯಾವ್ದ್ರದ್ದು ಗೊತ್ತಾ? ಇದು ಸೈಕಲ್ದು ಪೋಸ್ ಕಡ್ಡಿ ಬರುತ್ತಲ್ಲ, ಅಲ್ಲಿ ಸತ್ತಿರೋ ಕೋಳಿನೆಲ್ಲ ಹಾಕ್ತಾರೆ ಅಂತ ಬೈತಾ ಇರ್ತಾರೆ. ಏನೋ ಡಿಫ್ರೆಂಟ್ ಆಗಿದೆ ಎಲಾಸ್ಟಿಕ್ ಈ ಥರ. ಸೊ ಇಲ್ಲಿ ಕಾಲರ್ ನೆಕ್, ಯೂಶಲಿ ನಂಗೆ ಕಾಲರ್ ನೆಕ್ ಸ್ವಲ್ಪ ಇಷ್ಟ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಸೊ ಎಸ್, ಇವತ್ತು ನನ್ನ ಬರ್ತಡೇ, ನನ್ನ ಹುಟ್ಟಿದ ದಿನ. ಸೊ ಹುಟ್ಟು ಹಬ್ಬ. ಸೊ ಹಾಗಾಗಿ ಸ್ನಾನ ಎಲ್ಲ ಮುಗೀತು. ಈಗ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಈ ಡ್ರೆಸ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಅನ್ಸುತ್ತೆ. ಈ ಟಾಪು ತುಂಬ ದಿನ ಆಯಿತು ತೊಗೊಂಡು, ಹಾಕ್ಕೊಂಡಿರಲಿಲ್ಲ. ನೀನು ಯಾವ್ದು ಹಾಕ್ಕೊಳ್ಳಿ ಅಂತ ನೋಡ್ತಾ ಇದ್ದೆ. ಸೊ ಆವಾಗ ಈ ಟಾಪ್ ಬಂದಿದೆ ಅಂತ ಇದನ್ನೇ ಹಾಕ್ಕೊಂಡಿದ್ದೀನಿ. ಈ ಪ್ಯಾಟ್ರನ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಇದು ಸ್ಲೀವ್ ಪ್ಯಾಟ್ರನ್ ನಂಗೆ ಸಖತ್ ಇಷ್ಟ ಆಯಿತು. ಈ ಥರ ಇದೆ, ನೀವು ನೋಡ್ಬೋದು. ಇಲ್ಲಿ ಎರಡೂ ಸೈಡು ಈ ಥರ ಒಂಥರ ಏನೋ ಡಿಫ್ರೆಂಟಾಗಿದೆ, ಎಲಾಸ್ಟಿಕ್ಕು ಈ ಥರ. ಸೊ ಇಲ್ಲಿ ಕಾಲರ್ ನೆಕ್ಕು, ಯೂಶಲಿ ನಂಗೆ ಕಾಲರ್ ನೆಕ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಫಸ್ಟು ಇವಾಗ ಪೂಜೆ ಮಾಡೋಣ. ನಾವು ಯಾರು ಎಷ್ಟೇ ಇದ್ದಿದ್ರು ದೇವರಿಗೆ ಕಡ್ಡಿ ಹಚ್ಚಿ, ದೇವರಿಗೆ ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ ಕೇಳ್ಕೊಳ್ಳೋಣ. ಯೂಶಲಿ ನಾನು ಯಾವಾಗ್ಲೂ ಅಷ್ಟೇ, ಪ್ರತಿದಿನ ಪೂಜೆ ಮಾಡುವಾಗ್ಲೂ ಮಕ್ಳಿಗೆ ಒಳ್ಳೇದು ಮಾಡಲಿ, ಹಸ್ಬೆಂಡಿಗೆ ಒಳ್ಳೇದು ಮಾಡಲಿ ಅಂತ ಎಲ್ಲ ಕೇಳ್ಕೊಳ್ತಾ ಇರ್ತೀನಿ. ನನ್ನ ಬರ್ತಡೇ ದಿನ ಮಾತ್ರ ನಾನು ಯಾವಾಗ್ಲೂ ನನಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ಳೋದು. ಸೊ ಹಾಗಾಗಿ ಇವತ್ತು ತುಪ್ಪದ ದೀಪ ಹಚ್ಚಿ ಫಸ್ಟಿಗೆ ಪೂಜೆ ಮಾಡೋಣ. ತುಂಬ ಜನ ನನಗೆ ಬರ್ತ್ಡೇ ವಿಶಸ್ನ ಕಳಿಸಿದ್ರಿ. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಬೆಲೆ ಕಟ್ಟೋಕ್ಕಾಗೋದಿಲ್ಲ ನಿಮ್ಮೆಲ್ಲರ ಪ್ರೀತಿಗೆ. ಸೋಷಿಯಲ್ ಮೀಡಿಯಾಕ್ಕೆ ಬಂದಾಗ್ಲಿಂದನೂ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಫ್ಯಾಮಿಲಿಗಳಲ್ಲಿ ವಿಶ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಈ ಥರ ಬರ್ತಡೇ ಅಂದಾಗ, ಆ್ಯನಿವರ್ಸರಿ ಅಂದಾಗ, ನನ್ನ ಮಕ್ಕಳು ಬರ್ತಡೇ ಅಂದಾಗ ಎಷ್ಟೊಂದು ಜನ ಮೆಸೇಜ್ ಕಳಿಸ್ತಾ ಇರ್ತೀರಾ. ನಿಮ್ಮೆಲ್ಲರ ಪ್ರೀತಿಗೆ ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ. ನನಗೆ ಸಿಕ್ಕಾಪಟ್ಟೆ ಒಂಥರ ಹ್ಯಾಪಿಯನ್ನು ಫೀಲ್ ಕೊಡ್ತೀರಾ. ಅದರಲ್ಲೂ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ನನಗೆ ಮೆಸೇಜ್ನ ಕಳಿಸ್ತಾ ಇರ್ತೀರಾ. ವಿಡಿಯೋಗಳಿಗೆ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ದೇವರು ನನ್ನ ಮತ್ತು ನಿಮ್ಮ ಬಾಂಡಿಂಗ್ನ ಇದೇ ಥರ ಇಟ್ಟಿರಲಿ, ಇನ್ನೂ ಒಂದಷ್ಟು ಫ್ಯಾಮಿಲಿಗಳು ಎಕ್ಸ್ಟೆಂಡ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಚೆ ಹೋಗೋಣ ಅಂತ ನಾನು ನನ್ನ ಮಕ್ಕಳು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಆಚೆ ಹೋಗೋದಕ್ಕೆಲ್ಲ ಇಷ್ಟ ಇಲ್ಲ. ಮನೇಲೇ ಮಾಡಬೇಕು, ಮನೇಲೇ ಮಾಡು, ಏನಾದರೂ ತಂದ್ಕೊಡ್ತೀನಿ, ಮನೇಲೇ ಮಾಡು ಅಂದರು. ಸೊ ಹಾಗಾಗಿ ಎಲ್ಲ ಕುಕಿಂಗ್ ಮಾಡ್ತಾಯಿದ್ದೀವಿ. ಸೊ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ತಾಯಿದ್ದೀವಿ. ಏನೇನು ಮಾಡ್ತಾಯಿದ್ದೀವಿ ಅಂದರೆ, ಮೊದಲಿಗೆ ಇಟ್ಕದವರೆ ಬೇಳೆ ಹಾಕಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಮೇಲೆ ಲಿವರ್ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಫಿಶ್ದು ಕಬಾಬ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ತವಾ ಫ್ರೈ ಮಾಡ್ತಾಯಿದ್ದೀನಿ. ತವಾದು ತಂದೂರಿ ತವಾ ಮಾಡ್ತಾಯಿದ್ದೀನಿ. ಆಮೇಲೆ ಚಿಕನ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ಏನೇನೆಲ್ಲ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಕುತ್ಕೊಂಡು ಬಿಡಿಸ್ಕೊಡ್ತಾ ಇದ್ದಾರೆ. ಸರಿ, ಏನೇನು ಬೇಕು ಎಲ್ಲ ಮಾಡಿಕೊಡ್ತೀನಿ ಹೆಲ್ಪು ಅಂತ ಎಲ್ಲ ಹಚ್ತಾ ಇದ್ದಾರೆ. ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲೂ ಆಚೆ ಹೋಗೋ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ಮನೇಲೇ ಮಾಡ್ಕೊತಾ ಇದ್ದೀವಿ. ಆಮೇಲೆ ನನಗೂ ಒಂದು ಸ್ವಲ್ಪ ಯಾಕೋ ಶೀತ ಆದಂಗೆ ಆಗಿತ್ತು. ಸೊ ಆಚೆ ಹೋಗೋಕ್ಕೂ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಆಯಿತು ಬಿಡಿ, ಮನೇಲೇ ಮಾಡೋಣ ಅಂತ ಮನೇಲಿ ಮಾಡ್ತಾಯಿದ್ದೀವಿ. ಈಗ ಇದ್ಕದ ಬೇಳೆ ಚಿಕನ್ ಬಿರಿಯಾನಿ, ಸ್ವಲ್ಪ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ನೆನೆನೆ ಎಲ್ಲ ಬಿಡಿಸಿಟ್ಟಿದ್ದೆ. ಇವಾಗ ಮಾಡ್ತಾಯಿದ್ದೀನಿ, ರೆಡಿ ಆಗಿದ್ದೀನಿ. ಇದು ನನ್ನ ಬರ್ತಡೇಗೆ ಅಂತ ನಾನೇ ತಗೊಂಡು ಸೆಲ್ಫ್ ಗಿಫ್ಟು. ನನಗೆ ನಾನೇ ತಗೋಬೇಕು, ನಮ್ಮ ಮನೇಲಿ ಯಾರು ನನಗೆ ಗಿಫ್ಟ್ ಕೊಡೋರಿಲ್ಲ. ಸೊ ಹಾಗಾಗಿ ನಾನೇ ಬುಕ್ ಮಾಡಿ ತೊಗೊಂಡೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಅಂತ ಅನಿಸುತ್ತೆ. ಸೊ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಹರ್ಷ ಇಲ್ಲಿ ರೆಡಿ ಆಗ್ತಾ ಇದ್ದೇನೆ. ಕೀರ್ತನ ಬಂದಿದ್ದಾಳೆ ನೋಡಿ.
ಅರ್ಶನ್ ಹೇರ್ ಸ್ಟೈಲ್ ಹೆಂಗಿದೆ? ಪೊರ್ಕಿ ಥರ ಇಲ್ಲ? ಹಾಂ, ಪೊರ್ಕಿ ಹೇರ್ ಸ್ಟೈಲ್. ವಿಷಯ ಚೆನ್ನಾಗಿಲ್ಲ. ಅವನದು ಸ್ಕೂಲ್ ಡೇ ಇದೆ ಇನ್ನೊಂದು 2-3 ಡೇಸಲ್ಲಿ. ಹಂಗಾಗಿ ಅದನ್ನು ಏನೋ ಸೋಲ್ಜರ್ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೋಲ್ಜರ್ ಸಾಂಗಿಗೆ ಅದಕ್ಕೋಸ್ಕರ ಅಂತ ಏರ್ನ ಫುಲ್ಲು ಟ್ರಿಮ್ ಮಾಡಿಸ್ಬೇಕಂತೆ. ಇನ್ನು ನಾಳೆ ಫಂಕ್ಷನ್ನು ಡ್ಯಾನ್ಸು ಅನ್ನೋಂಗೆ ಹಿಂದಿನ ದಿನ ಕಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಂಗಾಗಿ ಬಿಟ್ಕೊಂಡಿದ್ದಾನೆ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದಾನೆ. ಸೂಪರ್. ಸೊ ಈ ಸಾಮಾನ್ಯವಾಗಿ ನಾನು ಒಂದು 3 ಇಯರ್ಸಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಕೀರ್ತನ? ಲಾಸ್ಟ್ ಇಯರ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟೇ ತಗೊಂಡಿದ್ದೆ ನಾನು ಡ್ರೆಸ್ಸು. ಇದೇ ಥರ ಡ್ರೆಸ್ ತಗೋತಾ ಇದ್ದೀನಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಬರ್ತಡೆಗೆ ನಾನು ನನ್ನ ಮಗ ಡ್ಯಾನ್ಸ್ ನೋಡ್ರಿ. ನನ್ನ ಹಸ್ಬೆಂಡ್ ಅಂತೂ ಆರ್ಸಲ್ವಲ್ಲ. ಹಿಂಗೆ ಇನ್ಸ್ಟಾಗ್ರಾಮಿಗೆ ಅದ್ರ ಮೇಲೆ ಇರೋದು ಅಷ್ಟೇನೆ. ಅದ್ರ ಮೇಲೆ ಇರೋದು 1999 ಅಲ್ಲಿ ಇಡ್ರಿ. ಅದನ್ನ ಇಟ್ಬಿಟ್ಟು ಬನ್ರಿ. ಎಲ್ಲಾರು ಬಂದ್ರೆ ಕೇಕ್ ಕಟ್ ಮಾಡ್ಕೊಳ್ಳಿ. ಬನ್ರಿ ಬನ್ರಿ ಬನ್ರಿ. ಬಾರಿ ಕೀರ್ತನ ನೀನು. ಚೆನ್ನಾಗಿರು ಮಗಳೇ. ನಿಮ್ಮ ಅಜ್ಜಿ ಹೇಳೋದ ನೀನ್ ಹೇಳ್ತಾ ಇದ್ಯಾ? ಅಜ್ಜಿ ಇಲ್ವಲ್ಲ ಅದಕ್ಕೆ. ಇಲ್ಲಿ ಕಟ್ ಮಾಡ್ದೇನೆ ಅಲ್ಲಿ ಎತ್ ಬಂದ್ಬಿಡುತ್ತಾ? ಏನೋ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಾ ಇದೀನಿ. ದಡ್ಡಿ ನಾನು ಗೊತ್ತಾಗಲ್ಲ. ಎಲ್ಲ ತಂದಿರೋದು ಈಗ ಬರೋದು ಬೇಡಪ್ಪ, ಬೇಡ ಪಿಂಪಲ್ ಆಗುತ್ತೆ. ಪಿಂಪಲ್ ಆಗ್ಲಿ, ಬರ್ತಡೇ ಒಂದ್ಸರಿ ಆಗ್ಲಿ. ಬೇಡ ಸಾಕು, ಬೇಡಪ್ಪ ಪ್ಲೀಸ್. ನಿಮಗ್ ಬೇಡವಾ? ಬರ್ರಿ. ಎಷ್ಟು ತಿಂತೀಯ? ಇವಂದೇ ಬರ್ತಡೆ, ಅದಕ್ಕೆ ಫಸ್ಟ್ ಅವನಿಗೆ ತಿನ್ಸಿ ಅಂತಾನೆ. ಚಾಕ್ಲೇಟ್ ಬಿಳಿದ ನೋಡ್ತೀನ. ಅಮ್ಮಗೊಂದು ತಿನ್ಸು. ಬೇಡಪ್ಪ, ನಂಗೆ ಇಷ್ಟ ಇಲ್ಲ ಚಾಕ್ಲೇಟ್ ಎಲ್ಲ. ನಿಜ ಮನೆ ನಂದು ಪ್ರಾಮಿಸ್ ಇಷ್ಟ. ಸ್ವಲ್ಪ ಮುರ್ಕೊಳ್ಳಿ. ತಗೊಬನ್ನಿ ಯಾರ್ಯಾರು ಏನೇನ್ ಗಿಫ್ಟ್ ತಂದಿದ್ದೀರಲ್ಲ ಕೇಳಿಸ್ಕೊಳ್ಳಿ. ವರ್ಷ ಅದೇನೇನ್ ಗಿಫ್ಟ್ ತಂದಿದ್ಯಾ? ನಿನ್ನಿಂದ ಹೇಳ್ತಾವನೆ ರೀ ಗಿಫ್ಟು ಅಂತ. ಗೆಸ್ ಮಾಡಿ ಏನು? ಏನ ಬಾಗ್ಲ ಹಾಕೊಂಡ್ ಬಚ್ಚಿಕೊಂಡವನೆ. ಏನ್ ಗಿಫ್ಟು? ಗೆಸ್ ಮಾಡ್ರಿ. ಕಣ್ಮುಚ್ಕೊಳ್ಳಿ. ಕೇಳಿ ಗಿಫ್ಟ್ ಇಸ್ಕೊತಾ ಇದೀನಿ. ಕಣ್ಮುಚ್ಚಿ. ಓಪನ್ ಯುವರ್ ಐಸ್. ಓಪನ್ ಮಾಡಿ ಫಸ್ಟ್. ಪರ್ಫ್ಯೂಮ್. ಎಲ್ಲಾನು ತೆಗೀರಿ ಫಸ್ಟ್. ಏನಕ್ಕ? ತೆಗೀರಿ ಎಲ್ಲಾನು ಬಿಡ್ರಿ. ಲೇ ಇಡೋದು ಏನಕ್ಕಲೆ? ಯಾವ್ಯಾವ ಫ್ಲೇವರ್ ಅಂತನಾ? ಅಯ್ಯೋ, ಅದಕ್ಕೆ ಯಾಕೆ ತೆಗಿಸ್ತಿಡ್ತಾವ ನೀವು? ಬಾಕ್ಸ್ ಇಸ್ಕೊಳಕ್ಕೆ ಅದ್ರೊಳಗೆ ಏನೋ ಇಟ್ಟು ಅನ್ಕೊಂಡ್ರಿ. ನೋಡಿ ಇಲ್ಲಿ, ಅದಕ್ಕೆ ತೆಗಿರಿ ಅಂತ. ಎಷ್ಟು ಕೌಂಟ್ ಮಾಡಿ. ಏನ್ ಗೊತ್ತಾ? 1013. ಈ ದುಡ್ಡನ್ನ ನಿಜವಾಗ್ಲೂ ಹೇಳಲೇಬೇಕು. 1800 ಐತೆ. ಇದನ್ನ ಕಲೆಕ್ಟ್ ಮಾಡಿರೋದು ಹೆಂಗ್ ಗೊತ್ತಾ ರೀ? ಕಾಯಿ ತುರ್ದು ನಾನು ಚಿಪ್ಪೆಲ್ಲ ಯಾವಾಗ್ಲೂ ಡಸ್ಟ್ಬಿನಿಗೆ ಹಾಕ್ತಾ ಇದ್ದೆ. ಕಾಯಿ ಚಿಪ್ಪನ ಅದನ್ನೆಲ್ಲ ಅವನೇ ಎತ್ತಿಟ್ಕೊಳ್ಳೋಣ ಒಂದು ಚೀಲದಲ್ಲಿ ಹಾಕಿ ಇಲ್ಲಿ ಯಾರಾದ್ರೂ ಬರ್ತಾರೆ ತಗೊಂಡೋಗಕ್ಕೆ ಅಂತ ಆ ಚೀಲ ಸಮೇತ ಅವ್ರಿಗೆ ಮಾರಿ ದುಡ್ಡೆಲ್ಲ ಎತ್ತಿ ಇಟ್ಕೊಳ್ತಾ ಇದ್ದ. ಇವಾಗ ಇಷ್ಟು ಕಲೆಕ್ಟ್ ಮಾಡಿದ್ದಾನೆ 1800. ನನ್ನ ಮಗ ಅವನೇ ಸಂಪಾದನೆ ಮಾಡಿರೋದು. ಥ್ಯಾಂಕ್ ಯು ಮಗನೇ. ಹಂಗೆ
ಸ್ಮೆಲ್ ಸಾಕು ಬಿಡ. Many more happy returns of the day, auntie. ಥ್ಯಾಂಕ್ ಯು. ಈ ವರ್ಷ ತಡಿ, ಅವನು ಏನೋ ತರ್ತಾನೆ. ಡಬಲ್ ಡಬಲ್ ಶಬಾ. ಏನೇನು ಮಕ್ಕಳೆಲ್ಲ ನನಗೆ ಗಿಫ್ಟ್ ಕೊಡಂಗಾದ್ರಪ್ಪ ಈ ವರ್ಷ. ಓ ಮೈ ಗಾಡ್. ಏನಕ್ಕದು? ಏನು ಕವಿತಾ ಇದೆ ಕೈಯು? ಓ ಇದು ಬೆಳಿಗ್ಗೆ ಇಲ್ಲ ಒಂದ್ಸತಿ ಯಾವಾಗ್ಲೂ ಹೇಳಿದ್ದೆ ಕೀರ್ತನೆಗೆ ಈ ತರ ನನಗೆ ಇಷ್ಟ ಅಂತ. ಚೆನ್ನಾಯ್ತು ಕಣೆ. ಏನದ? ಈ ತರ ಹಿಂಗ ಹಾಕೊಳದ್ ಕಣ್ರಿ ಇದು. ಹುಡುಗಿಗೆ ಹಾ ಆಕಳಿ? ಸ್ಟಾರ್ ತರ ಐತೆ. ಆಕಳಿ ಬೇಡ ಅದೆಲ್ಲ. ಈ ತರ ಓ ಹಂಗೆ ಕೈ ಹೊರಗಡೆ ಬರೋದಕ್ಕೆ ಹೊರಗಡೆ ಬರೋದು ಚೆನ್ನಾಗಿ ಕಣೆ ಕೀರ್ತನೆ. ಸ್ಟೈಲ್ ಅಷ್ಟೇ ಅದು, ಸ್ವೆಟರ್ ಅಲ್ಲ. ಇಲ್ಲಿ ತನಕ ಕವರ್ ಆಗತ್ತೆ. ಕೈ ಇದಾಗತ್ತಲ್ಲ. ಕೈ ಒಳಗಿಂದ. ಇಲ್ಲಿಂದ ಸೈಡಿಂದ. ಓಕೆ. ಇದೇನು ಅಂತ ನಿಂಗೂ ಗೊತ್ತಿಲ್ಲ? ಓ ಯಾರ ಮೊನ್ನೆ ಕೊಟ್ಟಿದ್ದು? ಅಪ್ಪ. ಗೋಲ್ಡಾ, ಡೈಮಂಡಾ, ಪ್ಲಾಟಿನಮ್ಮ, ಯಾವ್ದಿದು? ತೋರ್ಸ್ರಮ್ಮ ರಿಂಗ ಒಂದ್ಸತಿ. ಕೊಟ್ಟಿರೋದಕ್ಕೆ ವ್ಯಾಲ್ಯೂ ನೋಡಬಾರದು, ಪ್ರೀತಿನ ಏನು ಅಂತ. ಪ್ರೀತಿಲಿ ಅಳಿಬೇಕು. ಥ್ಯಾಂಕ್ ಯು. ದುಡ್ಡಲ್ಲಿ ಅಳಿಬಾರ್ದು. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ನೋಡಿ ನನ್ನ ಹಸ್ಬೆಂಡು, ನನ್ನ ಮಗ, ಮಕ್ಕಳು ಎಲ್ಲ ಸೇರ್ಕೊಂಡು ನನಗೊಂದು ಕೈ ಡಾಬಲ್ಲ, ಇದಕ್ಕೆ ವಂಕಿ ಉಂಗುರ ಅಂತಾರೆ. ನಾವ್ ಅನ್ನೋದು ಈ ಥರದ್ದು, ಈ ಥರ ಉಂಗುರ ಕೊಟ್ಟಿದ್ದಾರೆ. ಸೊ ಸರ್ಪ್ರೈಸ್ ಅದೇ ಈ ಉಂಗುರ ಚೆನ್ನಾಗಿದ್ಯಾ? ಈ ತರ ಉಂಗುರ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ. ಫೈನಲಿ ತಗೊಂಡೆ. ನಮ್ಮನೇಲಿ POP ಲೈಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಎಲ್ಲ ಲೈಟು ಆನ್ ಮಾಡಿದಾಗ ಈ ಥರ ಇದೆ ನೋಡಿ. ಸಾಮಾನ್ಯ ಏನಾದರೂ ಬರ್ತಡೇ ಈ ಥರ ಫಂಕ್ಷನ್ನು ಇದ್ದಾಗ ಮಾತ್ರ ಹಾಕ್ತೀವಿ ಅಂತ, ಇಲ್ಲಿ ಏನು ಹಾಕಕ್ಕೆ ಹೋಗಲ್ಲ. ಅಡಿಗೆ ಒಂದೊಂದು ವೆರೈಟಿ ನಡೀತಾ ಇದೆ. ಇಲ್ಲಿ ಇವಾಗ ತವಾ ಫ್ರೈ ನಡೀತಾ ಇದೆ. ಈ ಥರ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕ್ಬೇಕು, ಉರಿ ಕಮ್ಮಿನೇ ಇರಲಿ. ಉರಿ ಕಮ್ಮಿನೇ ಇರಲಿ, ಮೇಲ್ಗಡೆ ಸ್ವಲ್ಪ ಬ್ರಷಲ್ಲಿ ಆಯಿಲ್ ಹಚ್ಚಬೇಕು, ಅವಾಗ ಚೆನ್ನಾಗಿ ಫ್ರೈ ಆಗತ್ತೆ. ಬೇರೆದು ಹಾಕೋ. ಕ್ಲೋಸ್ ಮಾಡ ಮಗನೆ, ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ. ಅಲ್ಲ ರೀ, ಬಿಡು ತಗೊಳ್ಳೋಣ. ಎಲೆಕ್ಟ್ರಿಕ್ ಅಲ್ವಾ, ಅದು ಬೇಗ ಬೇಯುತ್ತೆ ಅಂತನಾ? ನನಗೆ ಲಿವರ್ ಫ್ರೈ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಲಿವರ್ನ ತೊಗೊಂಡು ಬಂದಿದ್ದಾರೆ. ಸೊ ಅದ್ರದ್ದು ಫ್ರೈ ಮಾಡಿದ್ದೀನಿ. ನನಗೊಂದು ಸ್ವಲ್ಪ ಜಾಸ್ತಿ ಇಷ್ಟ ಇದು. ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದು ಸ್ವಲ್ಪ ಒಂದು 2-3 ಪೀಸ್ ತಿನ್ಬೋದು. ಬಟ್ ನನಗಿಷ್ಟ, ಅದನ್ನೇ ತೊಗೊಂಡು ಬಂದಿದ್ದಾರೆ. ಇಲ್ಲಿ ತಂದೂರಿ, ಆಮೇಲೆ ಇಲ್ಲಿ ಫಿಶ್ದು ಫ್ರೈ ಮಾಡ್ತಾಯಿದ್ದೀವಿ. ಫ್ರೈ ಅಲ್ಲ, ಅದು ಕಬಾಬು, ಫಿಶ್ ಕಬಾಬು. ಇದು ಬಿರಿಯಾನಿ ನೋಡಿ. ಹರ್ಷವರ್ಧನ್ ಇದಕ್ಕೆ ಸ್ಟಿಕ್ಕಿಗೆ ಎಲ್ಲ ಪೊಣಿಸ್ತಾ ಇದ್ದಾನೆ. ಸ್ವಲ್ಪ ಗ್ಯಾಪ್ ಇರಲಿ. ಅದು ಹಾಕುವಾಗ ಈಗ ಇಲ್ಲಿ ಇಟ್ರಿ ಚೆಲ್ಲಲ್ವಾ ಕೆಳಗೆ? ಓಕೆ. ಟೆಕ್ನಾಲಜಿ ಅಂತೆ, ಟೆಕ್ನಾಲಜಿ. ಕೈ ಚುಚ್ಕೊಂಡಿಯಾ? ನಿಧಾನ. ಈ ಥರ ಇದು ಕಡ್ಡಿ ಯಾವ್ದ್ರದ್ದು ಗೊತ್ತಾ? ಇದು ಸೈಕಲ್ದು ಪೋಸ್ ಕಡ್ಡಿ ಬರುತ್ತಲ್ಲ, ಅದನ್ನ ಈ ಥರ ಫೋಲ್ಡ್ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಟಿದ್ರು. ಪೋಸ್ ಕಡ್ಡಿ ತಗೊಬಂದು ಸೈಕಲ್ದು. ನಾವು ಇದರಲ್ಲಿ ಇದನ್ನ ತವಾ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲ ನೆಕ್ಸ್ಟು ಒಂದು ತಗೊಂತೀನಿ, ಇದನ್ನು ತಗೊಂಡು ಎಲೆಕ್ಟ್ರಿಕ್ದು. ನಮ್ಮ ಮನೇಲಿ ಇವತ್ತು ಮಕ್ಕಳೆಲ್ಲ ಫುಲ್ಲು ಕುಕ್ಕಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹರ್ಷ
ಇದನ್ನು ಮಾಡ್ತಾವನೆ. ಆ ಕಡೆ ಕೀರ್ತನ ಅದನ್ನ ಮಾಡ್ತಾವ. ಫಿಶ್ ಕಬಾಬು ಇದನ್ನು ಮಾಡ್ತಾನಲ್ಲ ಕಣ. ಇಲ್ಲಿ ನಿಂದು ನಂಗೆ ಹೇಳಿ ತವಾ ಫ್ರೈ ಹೇಳಿದ್ದೀನಿ. ಕೀರ್ತನ ಫಿಶ್ ಕಬಾಬು ಫ್ರೈ ಅಲ್ಲ, ಫಿಶ್ ಕಬಾಬ್. ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಈಗ ಊಟ ಮಾಡೋಣ ಅಂತ. ಸ್ವಲ್ಪ ಬಿಸಿನೀರು ಕಾಯಿ ಕಡಿ. ಎಲೆಕ್ಟ್ರಿಕ್ದು ಒಂದು ತವಾ ಫ್ರೈ ಮಾಡೋದಕ್ಕೆ, ಈ ಥರ ಬರ್ನ್ ಮಾಡೋದಕ್ಕೆ, ತಂದೂರಿ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಅದನ್ನು ಬುಕ್ ಮಾಡಿದ್ದೀನಿ. ನೆಕ್ಸ್ಟು ಇದು ಮಾಡೋದ್ರೊಳಗೆ ಗ್ಯಾರಂಟಿ ತೊಗೊತೀನಿ. ಲಾಸ್ಟ್ ಟೈಮ್ ಮಾಡುವಾಗಲೇ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಈ ಸತಿ ಮಾಡುವಾಗಲೂ ಅನ್ನಿಸ್ತಾ ಇದೆ ಇದ್ದಿದ್ರೆ ಇಷ್ಟು ಬೇಗ ಆಗಿರ್ತಾಯಿತ್ತು ಅಂತ. ನನ್ನ ಮಗ ನೋಡಿ ಎಲ್ಲ ಪೋಣಿಸ್ತಾ ಇದ್ದಾನೆ. ಪೋಣಿಸಿ ಸದ್ಯಕ್ಕೆ ತವಾ ಮೇಲೇ ಫ್ರೈ ಮಾಡ್ತಾಯಿದ್ದೀವಿ. ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಒಂದು ಇದು ಕೂಡ ಟೇಸ್ಟ್ ಮಾಡಿದೆ. ನಿಜ. ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಹೋಟೆಲಲ್ಲಿ ಮಾಡಿರೋ ಥರನೇ ಇದೆ. ಆಮೇಲೆ ಲಿವರ್ ಫ್ರೈ, ಸೊ ಫಿಶ್ ಕಬಾಬು, ಇದು ಕುಕ್ಕುಂಬರ್ ಸೌತೆಕಾಯಿ, ತವಾ ಫ್ರೈ. ಸಾಕು. ನಿಜ ಎಲ್ಲ ಚೆನ್ನಾಗಿದೆ. ಐದು ಐಟಮ್ ಮಾಡಿದ್ದೀನಿ. ನನ್ನ ಬರ್ತಡೆಗೆ ಮಕ್ಕಳು ಹೆಲ್ಪ್ ಮಾಡಿದ್ದಾರೆ, ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು. ಅದಕ್ಕೆ ನಮ್ಮ ಹಸ್ಬೆಂಡ್ ಹೋಟ್ಲು ಬೇಡ, ಮನೇಲೆ ನೀನೇ ಚೆನ್ನಾಗಿ ಮಾಡ್ತೀಯಾ, ಮಾಡು ಮಾಡು ಅಂತ ತಲೆ ತಿನ್ನೋದು. ಆದರೂ ಇಲ್ಲಿ ಇಷ್ಟು ವೆರೈಟಿ ಹೋಟ್ಲಿಗೆ ಹೋದ್ರೂ ತಿಂತಾಯಿದ್ವೋ ಗೊತ್ತಿಲ್ಲ, ಬಟ್ ಇದು ಸಖತ್ತಾಗೈತೆ. ಒಂಥರ ಟೇಸ್ಟು ತುಂಬ ಚೆನ್ನಾಗಿದೆ. ಹರ್ಷ, ಕಿತ್ತನ ಹೆಂಗಿದೆ ತಿನ್ಬಿಟ್ಟು ಹೇಳ್ರಿ. ಬರ್ತ್ಡೇ ಸ್ಪೆಷಲ್ ವೆರೈಟಿ ಜಾಸ್ತಿ ಆಗ್ಬಿಟ್ಟು ಅಲ್ವಾ? ವೆರೈಟಿ ಜಾಸ್ತಿ ಆಯ್ತಂತೆ ನಮ್ಮ ಮನೆಯವರಿಗೆ. 5 ಥರ ಮಾಡಿದ್ದೀನಿ. ಸೂಪರ್ ಆಗಿತ್ತು. ನನಗೆ ನಿಜ ಹೇಳ್ತೀನಿ, ಹೋಟ್ಲಿಗೆ ಹೋಗೋ ಬದಲು ಇಲ್ಲೇ ತಿನ್ಬೋದು. ನಂಗೆ ನಿಜವಾಗ್ಲೂ ಬಿರಿಯಾನಿ ಸಖತ್ ಇಷ್ಟ ಆಯಿತು. ಚೆನ್ನಾಗೈತೆ. ಇದ್ಕುದ ಬೇಳೆ, ಆಮೇಲೆ ಮಟನ್ದು ಇದು ಫ್ಯಾಟು ಎಲ್ಲ ಹಾಕಿದ್ದೀನಿ. ಹೋಟ್ಲು ದುಡ್ಡನ್ನ ಉಳಿಸಿ ಮನೇಲೇ ಹೆಚ್ಚು ಕಮ್ಮಿ ಅಷ್ಟೇ ಖರ್ಚಾಗಿರುತ್ತೆ. ಬಟ್ ಹೈಜೆನಿಕ್ಕಾಗಿ ಟೇಸ್ಟಾಗಿ ಮಾಡಿರ್ತೀವಿ. ನಮ್ಮ ಮನೆಯವರಿಗೆ ಹೋಟ್ಲಲ್ಲಿ ತಿನ್ನೋಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಅಲ್ಲಿ ಸತ್ತಿರೋ ಕೋಳಿನೆಲ್ಲ ಹಾಕ್ತಾರೆ ಅಂತ ಬೈತಾ ಇರ್ತಾರೆ. ಮಕ್ಕಳಿಗೋಸ್ಕರ ಖುಷಿಯಾಗತ್ತೆ ಅಂತ ಕರ್ಕೊಂಡೋಗ್ಬೇಕಷ್ಟೆ. ಹೋಟ್ಲಲ್ಲಿ ಏನೇನು ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ನಿಜ ನಾನೇ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಿಗ್ಗೆಯಿಂದ ಎಷ್ಟೊಂದು ಜನ ಮೆಸೇಜ್ ಕಳಿಸಿದ್ದೀರಾ, ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ನನ್ನ ಬರ್ತಡೇಗೆ ವಿಶ್ ಕಳಿಸಿರೋ ನಿಮ್ಮೆಲ್ಲರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್.